ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಎಸ್ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಕಂಟಿನ್ಯೂಟಿ ಆಫ್ ಪ್ರೀವಿಯಸ್ ವಿಡಿಯೋ ಆಗಿರುತ್ತೆ, ಗ್ರ್ಯಾಂಡ್ ಪ್ಯಾಲೇಸ್ದು. ಸೊ ನಾನು ಗ್ರ್ಯಾಂಡ್ ಪ್ಯಾಲೇಸ್ ಮುಗಿಸ್ಕೊಂಡು ಇನ್ನೊಂದು ಸೂಪರ್ ಆಗಿರೋವಂಥ ಜಾಗಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ನಾನು ನನ್ನ ರಿಸರ್ಚ್ ಪ್ರಕಾರ ಗೈಸ್, ಈ ಎಳ್ನೀರು ಏನು ನಾನು ನೋಡ್ತಾ ಇದ್ದೀನಿ ಕಂಪ್ಲೀಟ್ ಸಿಪ್ಪೆ ಎಲ್ಲ ತೆಗ್ದು ಬರೀ ಚಿಪ್ಪಲ್ ಮಾತ್ರ ಏನಿದೆ, ಇದು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ನನ್ನ ಎಷ್ಟೊಂದು ವೀಡಿಯೋಸಲ್ಲಿ ಮತ್ತು ಬೇರೆ ಸೋರ್ಸಸಲ್ಲೆಲ್ಲ ನೋಡಿದ್ದೆ. ಸೊ ಅದನ್ನು ನಾನು ಟೇಸ್ಟ್ ಮಾಡೋಣ ಅಂತ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ನೋಡಿ, ಇದು 20 ಬಾತ್ ನಮಗೆ ಚಾರ್ಜ್ ಆಯಿತು. ಸೊ ಇಂಡಿಯನ್ ರುಪೀಸಲ್ಲಿ ಅಪ್ರಾಕ್ಸಿಮೇಟ್ಲಿ 60 ರುಪೀಸ್ ಇದು ಚಾರ್ಜ್ ಆಗಿತ್ತು. ಬಟ್ ಟೇಸ್ಟ್ ಮಾತ್ರ ಆಸಮ್ ಆಗಿತ್ತು. ನೀವು ನೋಡ್ತಾ ಇರ್ಬೋದು ಗೈಸ್, ಇಲ್ಲಿ ಕಟ್ ಫ್ರೂಟ್ಸ್ ಇತ್ತು ಮತ್ತು ನ್ಯಾಚುರಲ್ ಜ್ಯೂಸಸ್ ಇತ್ತು. ಇಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ಪ್ರಿಸರ್ವೇಟಿವ್ಸು ಅದು ಇದು ಏನೂ ಆ್ಯಡ್ ಮಾಡಿಲ್ಲ. ತುಂಬ ನ್ಯಾಚುರಲ್ ಆಗಿತ್ತು, ತುಂಬ ಕೋಲ್ಡಾಗಿ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ ಥೈಲ್ಯಾಂಡಲ್ಲಿ ಇನ್ನೊಂದೇನು ಅಂತಂದರೆ, ನಾನು ಒಂದು ಸ್ಪೆಷಲ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾಯಿದ್ದೀನಿ, ಅದೇ ಫೆರಿ ಟ್ರಾನ್ಸ್ಪೋರ್ಟು. ಈ ಪರ್ಟಿಕ್ಯುಲರ್ ಫೆರಿ ಟ್ರಾನ್ಸ್ಪೋರ್ಟ್ ಏನಿದೆ, ಇದು ಎಲ್ಲ ಟೂರಿಸ್ಟ್ ಸ್ಪಾಟ್ಗಳಿಗೆ ಡೆಸ್ಟಿನೇಷನ್ಸ್ಗೆ ಸ್ಟಾಪ್ ಕೊಡುತ್ತೆ. ಸೊ ನೀವು ಥೈಲ್ಯಾಂಡ್ಗೆ ಏನಾರು ಹೋಯಿತು ಅಂತಂದರೆ ಬ್ಯಾಂಕಾಕಲ್ಲಿ, ಸೊ ನೀವು ಕೂಡ ಈ ಪರ್ಟಿಕ್ಯುಲರ್ ರೈಡ್ನ ತುಂಬ ಎಂಜಾಯ್ ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು ಫೆರಿ ಬಂದಿದೆ ಇಲ್ಲಿ. ಸೊ ನಾನು ಇಲ್ಲಿ ಒಂದು ಸ್ಪೆಷಲ್ ಆಗಿರೋವಂಥ ಜಾಗಕ್ಕೆ ಹಿಡ್ಕೊಳ್ಳೋಣ ಅಂತ ರೆಡಿಯಾಗಿ ನಿಂತಿದ್ದೆ, ಅದೇ ರೂಫ್ ಟಾಪು. ಸೊ ನೋಡಿ ಗೈಸ್, ಇಲ್ಲಿ ನಾನು ರೂಫ್ ಟಾಪ್ಗೆ ಹೋಗ್ತಾ ಇದ್ದೀನಿ ಇವಾಗ. ನೀವು ನೋಡ್ತಾ ಇರ್ಬೋದು ಇವಾಗ ಇನ್ನೂ ಎಂಟ್ರಿ ಬಿಟ್ಟಿಲ್ಲ. ಸೊ ಎಲ್ಲರೂ ಇಲ್ಲಿ ಕಾಯ್ತಾ ಇರೋದೇ ಮೇಯ್ನು ರೂಫ್ ಟಾಪ್ಗೆ ಹೋಗಿ ನಾವು ಆ ಜಾಗನ ಹಿಡ್ಕೊಳ್ಳೋಣ ಅಂತ. ಸೊ ನೋಡಿ ಗೈಸ್, ಇದೇ ರೂಫ್ ಟಾಪ್ಗೆ ಹೋಗೋವಂಥ ಜಾಗ. ಸಣ್ಣ ಮೆಟ್ಲಿದೆ. ಸೊ ನೋಡಿ, ಇದೇ ರೂಫ್ ಟಾಪ್ ಜಾಗ. ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ವ್ಯೂ ಭಾಳ ಅದ್ಭುತವಾಗಿರುತ್ತೆ ಇಲ್ಲಿ. ಆ್ಯಂಡ್ ನಿಮಗೆ ಮೇನ್ ಅಟ್ರಾಕ್ಷನ್ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಗ್ರ್ಯಾಂಡ್ ಪ್ಯಾಲೇಸ್ ಆಗಿರ್ಬೋದು, ಮತ್ತು ಅವ್ರದ್ದು ಕಲ್ಚರಲ್ ಎಷ್ಟೊಂದು ಏನು ಸ್ಕಲ್ಪ್ಚರ್ಸ್ ಏನೇನಿದೆ ಮತ್ತು ಅವ್ರದ್ದು ಆರ್ಕಿಟೆಕ್ಟ್ಸ್ ಏನೇನಿದೆ ಎಲ್ಲನೂ ನಿಮಗೆ ಇಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ನಾನಿವಾಗ ನನ್ನ ಡೆಸ್ಟಿನೇಷನ್ ಅಂದರೆ ಐಕಾನಿಕ್ ಮಾಲ್ಗೆ ಹೋಗಬೇಕು ಅಂತ ನಾನು ಟಿಕೆಟ್ ತೊಗೊಂಡಿದ್ದು 45 ಬಾತ್. ಸೊ 45 ಬಾತ್ ಅಂದರೆ ನೀವು ಅದನ್ನು 3 ಆಗಿ ಕನ್ವರ್ಟ್ ಮಾಡ್ಬೋದು. ಇಂಡಿಯನ್ ರುಪೀಸಲ್ಲಿ ನಿಮಗೆ 135 ರುಪೀಸ್ ಅಷ್ಟು ಚಾರ್ಜ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಟನಲ್ ಬಂತು. ಸೊ ಈ ಟನಲ್ ಅಂಡರಲ್ಲಿ ಈ ಫೆರಿ ಹೋಗುವಂಥ ಎಕ್ಸ್ಪೀರಿಯನ್ಸ್ ಮಾತ್ರ ಅದ್ಭುತವಾಗಿರುತ್ತೆ. ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬ ಕಷ್ಟ, ನೀವು ಜಸ್ಟ್ ಅದನ್ನು ಫೀಲ್ ಮಾಡಬೇಕಷ್ಟೇ, ಬೇರೆ ಇನ್ನೇನು ಯು ಕ್ಯಾನಾಟ್ ಸೇ ಇಟ್ ಇನ್ ವರ್ಡ್ಸ್, ಆಯಿತಾ. ಸೊ ತುಂಬ ಚೆನ್ನಾಗಿತ್ತು. ನೀವಿಲ್ಲಿ ಜಸ್ಟು ಮೊಮೆಂಟ್ಸ್ ಏನಿರುತ್ತೋ ಅದನ್ನು ಫೀಲ್ ಮಾಡಬೇಕಷ್ಟೇ. ಒಂದು ಬಿಲ್ಡಿಂಗ್ ಕಾಣಿಸುತ್ತೆ ನೋಡಿ, ಇಲ್ಲಿ ರಾಜನ ಒಂದು ಫೋಟೋ ಇದೆ. ನಾನೇನೋ ಗೌರ್ಮೆಂಟ್ ಯಾವ್ದಾರು ಆಫೀಸ್ ಇರಬೇಕು ಅಂತ ಅಂದ್ಕೊಂಡೆ. ಇದೇ ಆಗಿದೆ ನನ್ನ ಸ್ಟಾಪು, ಐಕಾನಿಕ್ ಮಾಲು. ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ. ಆ್ಯಂಡ್ ಏಷ್ಯಾಸ್ ಬಿಗ್ಗೆಸ್ಟ್ ಮಾಲ್ ಅಂತ ಕೂಡ ಇದನ್ನು ಕರೀತಾರೆ ಗೈಸ್. ನಾನು ಮಾಲ್ ಎಂಟ್ರಿ ಆಗಿದ ತಕ್ಷಣ ನನ್ನ ಫಸ್ಟ್ ಲುಕ್ಗೆ ಫಿದಾ ಆಗಿದ್ದು ಈ ಆ್ಯಂಬಿಯನ್ಸ್ಗೆ ಗೈಸ್. ಸೂಪರ್ ಆಸಮ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ವಾಟರ್ ಫೌಂಟೇನ್ ಥರ ಏನೋ ಮಾಡಿದ್ದಾರೆ, ಮತ್ತು ಗ್ರೀನ್ರಿ ಕಂಪ್ಲೀಟ್ ಇದೆ. ಎಲ್ಲೆಲ್ಲಿ ನೋಡಿದ್ರು ಲೈಟಿಂಗ್ಸು ಮತ್ತು ಒಂದು ಆರ್ಟಿಫಿಷಿಯಲ್ ಲೇಕ್ ಥರ ಒಂದು ಕಾನ್ಸೆಪ್ಟನ್ನ ಮಾಡಿದ್ದಾರೆ. ಈ ಆ್ಯಂಬಿಯನ್ಸ್ ಮಾತ್ರ ಟಾಪ್ ನಾಚ್ ಆಗಿತ್ತು ಆ್ಯಂಡ್ ಆಸಮ್ ಆಗಿತ್ತು ಗೈಸ್. ತುಂಬ ಎಂಜಾಯ್ ಮಾಡಿದೆ ನಾನು. ಯಾರು ತುಂಬ ಶಾಪಿಂಗ್ಗೆ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ತುಂಬ ಜಾಸ್ತಿ ಚಾಯ್ಸ್ಗಳು ಇತ್ತು. ಬಟ್ಟೆ ಆಗಿರಲಿ ಮತ್ತು ಸಣ್ಣ ಪುಟ್ಟ ಜ್ಯುವೆಲ್ರೀಸ್ ಆಗಿರಲಿ, ಮತ್ತು ಫುಡ್ ಕೋರ್ಟೇ ಇಲ್ಲಿ ಮೇಯ್ನು. ಸೊ ನೋಡಿ, ಇಲ್ಲಿ ಮ್ಯೂಸಿಕಲ್ ಅವ್ರ ಡ್ರಮ್ನ ಪ್ಲೇ ಮಾಡ್ತಾ ಇದ್ದಾರೆ ಗೈಸ್. ನನಗೆ ಇಲ್ಲಿ ಏನು ಅನ್ನಿಸ್ತು ಅಂತಂದರೆ, ಈ ಮಾಲ್ ಸೂಪರ್ ಆರ್ಗನೈಸ್ಡ್ ಅಂತ ಅನ್ನಿಸ್ತು. ಆ್ಯಂಡ್ ವೆರೈಟೀಸ್ ಆಫ್ ಫುಡ್ ಇತ್ತು, ಮತ್ತು ಥೈಲ್ಯಾಂಡ್ ಕಲ್ಚರ್ ಏನಿದೆಯೋ ಅದೆಲ್ಲ ಅಥೆಂಟಿಕ್ಕಾಗಿ ಇಲ್ಲಿ ನಾವಿಲ್ಲಿ ನೋಡ್ಬೋದು ಅನಿಸ್ತು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಲೈವ್ ಕಾನ್ಸರ್ಟ್ ನಡೀತಾ ಇರುತ್ತೆ. ಇಲ್ಲಿ ಫುಡ್ ಕಾರ್ಟ್ಗಳಿರುತ್ತೆ. ಸೊ ನೀವು ಆ ಫುಡ್ನ ಆರ್ಡರ್ ಮಾಡಿಕೊಂಡು ಲೈವ್ ಕಾನ್ಸರ್ಟ್ನ ನೀವು ಎಂಜಾಯ್ ಮಾಡ್ಬೋದು. ಇಲ್ಲಿ ಈ ಆಪ್ಷನ್ ಕೂಡ ಇರುತ್ತೆ ಗೈಸ್. ನನ್ನ ರೆಕಮೆಂಡೇಷನ್ ಏನಿರುತ್ತೆ ಇಲ್ಲಿ ನಾನ್ ವೆಜಿಟೇರಿಯನ್ಸ್ಗೆ ಅಂತಂದರೆ, ಸೊ ಆರಾಮಾಗೆ ಲೋಕಲ್ ಫುಡ್ನ ಟೇಸ್ಟ್ ಮಾಡಿ. ಆ್ಯಂಡ್ ಅದು ನಿಮಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ವರ್ಕೌಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ಫ್ರೂಟ್ ಕಟ್ಸು, ಯಾವ ಥರ ಫ್ರೂಟ್ನೆಲ್ಲ ಕಟ್ ಮಾಡಿ ಸೂಪರಾಗಿ ಎತ್ತಿಟ್ಟಿದ್ದಾರೆ ಅಂತ. ಫಾರ್ ವೆಜಿಟೇರಿಯನ್ಸ್ ಆ್ಯಸ್ ಯೂಶುವಲ್ ಕೇರ್ಫುಲ್ಲಾಗಿ ಕೇಳಿಕೊಂಡು ಊಟ. 150 ಮಿಕ್ಸ್. ನೋಡಿ, ಎಳ್ನೀರಲ್ಲಿ ಜ್ಯೂಸ್ ಮಾಡಿದ್ದಾರೆ.
ನಮ್ಮ ಕರೆನ್ಸಿಲಿ ಇದು 450 ರುಪೀಸ್ ಗೈಸ್. ಸೊ ಬಿಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ಆರೆಂಜ್ ಜ್ಯೂಸ್ ತಗೊಂಡೆ. ಇದೇನಂತ ಗೊತ್ತಲ್ಲ ಗೈಸ್. ನೋಡಿ ಟೇಸ್ಟ್ ಇಟ್ಟಿರ್ತಾರೆ, ಬಟ್ ಆದರೆ ಸಾಸ್ ಹಾಕೊಂಡು ತಿನ್ನೋದಕ್ಕೆ ಭಯ ಆಗತ್ತೆ. ಯಾಕೆಂದರೆ ಇಲ್ಲಿ ಬರೀ ಸಾಸ್ ಆಗಿರಲ್ಲ, ಅದು ನಾನ್ ವೆಜ್ ಆಗಿರುತ್ತೆ. ಸ್ನ್ಯಾಕ್ಸ್ ಹಾಯ್ ಬನ್. ಅದಕ್ಕೆ ಏನೇನು ಹಾಕಿರ್ತಾರೋ ಅದು ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲ ನಾನ್ ವೆಜ್ ಇದೆ. ಇಷ್ಟೊತ್ತವರೆಗೂ ನೀವು ನೋಡ್ತಿರೋ ಒಂದು ನನ್ನ ವಿಡಿಯೋದಲ್ಲಿ ಒಂದು ಕಾಮನ್ ಥಿಂಗ್ ಏನು ನೀವು ನೋಡ್ತಾ ಇರ್ಬೋದು ಅಂತಂದರೆ ಎಳ್ನೀರು ಗೈಸ್. ಸಿಕ್ಕಾಬಡೆ ಅಂಗಡಿಗಳಿರುತ್ತೆ ಆ್ಯಂಡ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ವೆರೈಟೀಸ್ ಆಫ್ ಗ್ರೇಟ್ ಕ್ರಿಯೇಟಿವಿಟಿಲಿ ಅದನ್ನು ಇಟ್ಟಿರ್ತಾರೆ ಗೈಸ್. ಅದನ್ನು ನೋಡಿದ್ರೇ ನೀವು ಕುಡಿಬೇಕು ಅಂತ ಅನಿಸುತ್ತೆ, ಅಷ್ಟು ಟೆಂಪ್ಟಿಂಗ್ ಆಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಗೈಸ್. ಅದು ಇನ್ನೊಂದು ಅಷ್ಟೇ, ಫುಲ್ ಎಲ್ಲ ಶೆಲ್ಲೆಲ್ಲ ತೆಗೆದು ಬರೀ ಏನಪ್ಪ ಕಾಯಲ್ಲಿ ಎಳ್ನೀರು ಕೂಡ ಇಟ್ಟಿರ್ತಾರೆ. ಅದು ಚೆನ್ನಾಗಿರುತ್ತೆ, ನೀವು ಟ್ರೈ ಮಾಡ್ಬೋದು. ಬಟ್ ಏನು ಅಂದರೆ ಬಿಟ್ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಇಂಡಿಯನ್ ರುಪೀಸಲ್ಲಿ. ಸ್ಟಿಲ್ ಅದು ಅಫೋರ್ಡ್ ಮಾಡ್ಬೋದು, ಯಾಕೆಂದರೆ ನಾವು ಅಷ್ಟು ದೂರನೇ ಹೋಗಿದ್ದೀವಿ ಅಂದಮೇಲೆ ಅಫೋರ್ಡ್ ಮಾಡ್ಬೋದು. ಇದಾಗಿತ್ತು ಐಕಾನಿಕ್ ಮಾಲ್ ಮೇನ್ ಜಾಗ ತೋರ್ಸೋಕ್ಕೆ ಅಂತ. ಮಿಕ್ಕಿದೆಲ್ಲ ಎಲ್ಲ ಬ್ರ್ಯಾಂಡ್ಸ್, ಕ್ಲಾದಿಂಗ್ಸು, ನಾರ್ಮಲ್ ಬೇರೆ ಎಲ್ಲ ಮಾಲಲ್ಲಿ ಹೇಗಿರುತ್ತೋ ಹಾಗೆ ಇದೊಂದೇ. ಇದು ಮಾತ್ರ ಟೂರಿಸ್ಟ್ ಅಟ್ರಾಕ್ಷನ್ನು, ಒಳ್ಳೊಳ್ಳೆ ಫುಡ್ ಸಿಗುತ್ತೆ. ಸೊ ದ್ಯಾಟ್ ಈಸ್ ವೈ ಇಲ್ಲಿಗೆ ಬಂದೆ ನಾನು. ಅಪಾರ್ಟ್ ಫ್ರಮ್ ದಟ್ ಬೇರೆ ಇನ್ನೇನು ನಾವು ತೋರಿಸ್ಲೇಬೇಕು ಅಂತ ಅನ್ನೋದು ಯಾವುದೂ ಇರಲಿಲ್ಲ ಇಲ್ಲಿ. ಸೊ ಮೇನ್ ಫುಡ್ದೊಂದು ತುಂಬ ಚೆನ್ನಾಗಿದೆ ಮತ್ತು ಆ್ಯಂಬಿಯನ್ಸ್ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರ ಅದೊಂದು ಕಾರಣಕ್ಕೋಸ್ಕರ ಇಲ್ಲಿಗೆ ಬಂದು ನಾನು ವಿಡಿಯೋ ಮಾಡಿದ್ದು. ಅಪಾರ್ಟ್ ಫ್ರಮ್ ದಟ್ ನಾರ್ಮಲ್ ಮಾಲ್ಸ್ ಬೇರೆ ಕಡೆ ಎಲ್ಲ ಹೇಗಿರುತ್ತೋ ಎಲ್ಲ ಮಾಲ್ಸಲ್ಲೂ ನಾರ್ಮಲಾಗಿ ಏನೇನಿರುತ್ತೆ ಅಂತ ಆಲ್ರೆಡಿ ನೋಡಿರ್ತಾರೆ. ಸೊ ತಿರ್ಗಿ ಅದನ್ನೇ ತೋರಿಸೋದು ಚೆನ್ನಾಗಿರಲ್ಲ ಅಂತ ಐ ಆಮ್ ಜಸ್ಟ್ ಸ್ಕಿಪ್ಪಿಂಗ್ ದಟ್ ಪಾರ್ಟ್. ಸೊ ನೆಕ್ಸ್ಟ್ ಏನು ಮಾಡ್ತೀನಿ ಇವತ್ತು, ನಾನು ನನ್ನ ಬ್ಯಾಂಕಾಕಿನ ಲಾಸ್ಟ್ ಡೇ ಆಗಿರುತ್ತೆ. ಇವತ್ತಿಂದ ಇನ್ನೊಂದು ಕಡೆ ಹೋಗ್ತಾ ಇದ್ದೀನಿ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಅಂದರೆ ಅದು ಸರ್ಪ್ರೈಸ್. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಮತ್ತು ನೈಟ್ ಲೈಫ್ ಏನೇನಿದೆ ಎಲ್ಲನೂ ತೋರಿಸ್ತೀನಿ. ಸೊ ಇಲ್ಲಿ ನೋಡಿ ಗೈಸ್, ಇದು ಟ್ರೆಡಿಷನಲ್ ಆಗಿ ಒಂದು ಸ್ಮಾಲ್ ಟೆಂಪಲ್ಸ್ ಅಲ್ಲಲ್ಲೇ ನಿಮಗೆ ಬ್ಯಾಂಕಾಕಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಅದನ್ನು ನಾನು ನಿಮಗೆ ತೋರಿಸ್ಬೇಕು ಅಂತ ಪ್ಲಾನ್. ಫಸ್ಟ್ ವೀಡಿಯೋದಲ್ಲಿ ಏನು ಹೇಳಿದೆ, ಕರ್ನಾಟಕದವ್ರದ್ದು ಒಂದು ಫುಡ್ ಇದೆ ಅಂತ, ಅಲ್ಲೇ ನಾನೊಂದು ಬಿರಿಯಾನಿ ತೊಗೊಂಡು ನಾನು ಅವತ್ತಿಂದ ಮಧ್ಯಾಹ್ನದ ಊಟನ ನಾನು ಇಲ್ಲೇ ಕಂಪ್ಲೀಟ್ ಮಾಡಿದೆ. ಒಂದು ಬೆಸ್ಟ್ ಥಿಂಗ್ ಆಫ್ ಥೈಲ್ಯಾಂಡ್ ಏನು ಅಂತಂದರೆ ಈ ಥರ ಕಟ್ ಫ್ರೂಟ್ಸು ನಿಮಗೆ ಬೀದಿಲಿಟ್ಟಿರ್ತಾರೆ. ಸೊ ವೆಜಿಟೇರಿಯನ್ಸ್ಗೆ ಇದೊಂಥರ ಸೂಪರ್ ಆಗಿರೋವಂಥ ವಿಷಯ. ಆ್ಯಂಡ್ ಚೀಪಾಗೂ ಇರುತ್ತೆ. 20 ಬಾತ್ ಅಂದರೆ ನಮಗೆ 60 ರುಪೀಸು. ಬಟ್ ವೆರಿ ಫ್ರೆಶ್ ಆಗಿರುತ್ತೆ, ತುಂಬ ನ್ಯಾಚುರಲಾಗಿ ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ಆರಾಮಾಗೆ ನೀವು ತಿನ್ಕೊಂಡು ನೀವು ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ. ಆ್ಯಂಡ್ ಆಲ್ಸೋ ನಿಮಗೆ ನಾನು ಆಲ್ರೆಡಿ ತೋರಿಸಿದ್ದೀನಿ, ವೆಜ್ ಆಪ್ಷನ್ಸು ತುಂಬ ಇದೆ. ಸೊ ಏನಿರ್ತಾರೆ ಕೆಡಿಸ್ಕೊಳ್ಳೋಷ್ಟಿಲ್ಲ. ನಾನು ಫಸ್ಟ್ ವೀಡಿಯೋದಲ್ಲಿ ನಿಮ್ಗೆ ಏನು ಮಾರ್ಕೆಟ್ ತೋರಿಸಿದ್ನೋ ಅದು ಟಾಪ್ ವ್ಯೂ ಇದು. ನಾನಿವಾಗ ಕೋಸಾನ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀನಿ. ಕೋಸಾನ್ ರೋಡ್ಗೆ. ಇದೇ ಕೋಸಾನ್ ರೋಡು ತುಂಬ ಹ್ಯಾಪನಿಂಗ್ ಜಾಗ ಅಂತ ಹೇಳಿದರು. ಸೊ ಪಬ್ಸ್ ಪಾರ್ಟಿ ಆ ಥರ ಕೈಂಡ್ ಆಫ್ ಥಿಂಗ್ ನೀವು ನೋಡ್ತಾ ಇರ್ಬೋದು. ಕಂಪ್ಲೀಟು ಈ ಸ್ಟ್ರೀಟ್ ಕಂಪ್ಲೀಟ್ ಏನು ಡೆಡಿಕೇಟೆಡ್ ಅಂತಂದರೆ ಒಂದು ಫುಡ್ ಸ್ಟಾಲು, ಮತ್ತು ಅಲ್ಲಲ್ಲಿ ನೀವು ಬಟ್ಟೆ ಸ್ಟಾಲ್ ಸಿಗುತ್ತೆ. ಮತ್ತು ಮೇಯ್ನಾಗೆ ಇಲ್ಲಿ ಅವರು ಆಫರ್ ಮಾಡೋದೇನು ಅಂತಂದರೆ ಕ್ಲಬ್ ಪಾರ್ಟಿಗಳಿಗೆ ಕರಿತಾ ಇರ್ತಾರೆ. ಸೊ ನಾನು ಹೋಗಿದ್ದು ಸಂಡೇ ಗೈಸ್, ಅಂದರೂ ಕೂಡ ನನಗೇನು ಅನ್ನಿಸ್ತು ಅಂದರೆ ಕ್ರೌಡ್ ತುಂಬಾ ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತು. ಮತ್ತು ಇಲ್ಲಿ ಶಾಪಿಂಗ್ ಮಾಡ್ಕೊಬೇಕಂದ್ರೆ ನೀವು ಆರಾಮಾಗೆ ಇಲ್ಲಿ ಶಾಪ್ ಮಾಡ್ಬೋದು. ಆ್ಯಂಡ್ ಯು ಕ್ಯಾನ್ ಜಸ್ಟ್ ಟಾಕ್ ಟು ದೆಮ್, ಬಾರ್ಗೇನ್ ಮಾಡಿ ತುಂಬ ಚೆನ್ನಾಗೆ ಇಲ್ಲಿ ಶಾಪ್ ಮಾಡ್ಬೋದು.
ಮತ್ತು ಇನ್ನೊಂದೇನು ಅಂತಂದರೆ ಪಬ್ಸು ಮತ್ತು ಮಸಾಜ್ ಸೆಂಟರ್ಸ್. ತುಂಬ ಜನ ನಿಮ್ಮನ್ನ ಕರಿತಾನೇ ಇರ್ತಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಬೋಟ್ಸು, ಇವೆಲ್ಲ ಪಬ್ಬು ಮತ್ತು ಡ್ರಿಂಕ್ಸ್ದು ರೇಟ್ಸು, ಆಮೇಲೆ ಮಸಾಜು ಕರಿತಾನೇ ಇರ್ತಾರೆ. ಸೊ ಥೈಲ್ಯಾಂಡ್ ಫೇಮಸ್ ಫಾರ್ ಮಸಾಜ್, ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಸೊ ಅದನ್ನು ಕರೆಯೋದೇನು ನಮಗೇನು ಆಶ್ಚರ್ಯ ಅಂತಿಲ್ಲ. ಸೊ ನಿಮ್ಗೇನಾದ್ರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಹೋಗ್ಬೋದು. ಸೊ ನೋಡಿ, ಇದೇ ಒಂದು ನೈಟ್ ಲೈಫ್ದು ಒಂದು ಸಣ್ಣ ಗ್ಲಿಮ್ಸ್ ನಾನು ತೋರಿಸ್ತಾ ಇದ್ದೀನಿ. ಏನು ಅಂತಂದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಆಫ್ ಮಾಡ್ತೀನಿ, ಯಾಕೆ ಅಂತಂದರೆ ಇಲ್ಲಿ ಕಾಪಿರೈಟ್ ಬರುತ್ತೆ ಮತ್ತು ಇಂಡಿಯನ್ ಸಾಂಗ್ಸ್ ಎಲ್ಲ ಇಲ್ಲಿ ಪ್ಲೇ ಆಗ್ತಾ ಇರುತ್ತೆ ಗೈಸ್. ಸೊ ಅದಕ್ಕೋಸ್ಕರ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ಗೈಸ್, ಇವ್ರು ಯಾರು ಹುಡುಗಿರಲ್ಲ, ಹುಡುಗಿ ಥರ ಡ್ರೆಸ್ ಹಾಕ್ಕೊಂಡಿರೋಂಥ ಹುಡುಗರು ಮತ್ತು ಲೇಡಿ ಬಾಯ್ಸು. ಇವ್ರು ಜಸ್ಟ್ ನಿಮಗೆ ಫನ್ನಿಯಾಗಿ ಎಂಟರ್ಟೈನ್ ಮಾಡ್ತಾ ಇರ್ತಾರೆ ಅಷ್ಟೇ, ಬೇರೆ ಇನ್ನೇನು ಅಲ್ಲ ಅಲ್ಲಿ. ಇನ್ನೊಂದು ನನಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸಿದ್ದು ಅಂದರೆ, ಈಗ ನೋಡಿ ಗೈಸ್, ಇಲ್ಲಿ ಗನ್ಸ್ ಇದೆ. ಸೊ ಅದು ಬುಲೆಟ್ಸ್ ಎಲ್ಲ ಡಮ್ಮಿ ಬುಲೆಟ್ಸ್ ಇರುತ್ತೆ. ಇಲ್ಲಿ ನೀವು ಬೇಕಾದ್ರೆ 100 ಬಾತ್ ಪೇ ಮಾಡಿಬಿಟ್ಟು ಯಾವ ಗನ್ ಬೇಕೋ ತೊಗೊಂಡು ಶೂಟಿಂಗ್ ಆ ಥರ ಏನೋ ಕ್ರೇಜ್ ಇತ್ತು ಅಂದರೆ ನೀವು ಅದನ್ನು ನೋಡ್ಬೋದು, ಮಾಡ್ಬೋದು. ಸೊ ನಾನು ಅದನ್ನೇನು ಮಾಡೋಕ್ಕೆ ಹೋಗಲ್ಲ, ನನಗೇನು ಗನ್ಸ್ ಬಗ್ಗೆ ಎಲ್ಲ ಅಷ್ಟೊಂದೇನು ಕ್ರೇಜ್ ಇಲ್ಲ. ನೀವು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಹ್ಯಾಂಡ್ ಸೈಡ್ ಇದೆ ಮಸಾಜ್ ಶಾಪು. ಸೊ ನೀವು ಹೋಗಿ ಬೇಕಾದ್ರೆ ನೋಡಿ, ಇಲ್ಲಿ ಬೀದಿಲೆಲ್ಲ ಮಸಾಜ್ ಮಾಡ್ತಾನೆ ಇರ್ತಾರೆ. ದೇ ವಿಲ್ ಕಾಲ್ ಯು ಲೈಕ್ ಬನ್ನಿ ಮಸಾಜ್ ಮಾಡಿಸ್ಕೊಳ್ಳಿ ಅಂತ. ಸೊ ನಿಮ್ಗೇನೋ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡಿಸ್ಕೋಬೋದು, ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಜಸ್ಟ್ ನೋಡಿ ಎಂಜಾಯ್ ಮಾಡಿ, ಯು ಕ್ಯಾನ್ ಜಸ್ಟ್ ಗೋ ಹೆಡ್. ನಾನು ಒಂದು ಏನು ಹೇಳ್ತೀನಿ ಇಲ್ಲಿ ಥೈಲ್ಯಾಂಡಲ್ಲಿ ಅಂತಂದರೆ, ಕಲರ್ಫುಲ್ ಆಫ್ ಲೈಟ್ಸು ಮತ್ತು ಟ್ರೆಡಿಷನಲ್ಲಿ ಊಟ ಮತ್ತು ಪೀಪಲ್ಲು ನಿಮ್ಮನ್ನ ಟ್ರೀಟ್ ಮಾಡೋ ರೀತಿ, ಫ್ರೆಂಡ್ಲಿ ವೇ ಮಾತ್ರ ಆಸಮ್ ಆಗಿರುತ್ತೆ. ನಿಮ್ಗೆ ಅದೇ ಮೇನ್ ಅಟ್ರಾಕ್ಷನ್ನು ಥೈಲ್ಯಾಂಡಲ್ಲಿ. ಸೊ ನೀವೇನಾದ್ರು ಥೈಲ್ಯಾಂಡ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ಇದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು. ನಿಮ್ಗೆ ತುಂಬ ಚೆನ್ನಾಗಿರುತ್ತೆ ಗೈಸ್, ತುಂಬ ಎಕ್ಸ್ಪೀರಿಯನ್ಸ್ ಮಾತ್ರ ಆಸಮ್ ಆಗಿರುತ್ತೆ ಗೈಸ್. ಈ ರೋಡ್ ಸ್ಪೆಷಾಲಿಟಿನೇ ಇದು, ಫುಡ್ಡು ಮತ್ತು ಏನಾರು ನಿಮ್ಮ ಸಣ್ಣ ಪುಟ್ಟ ಶಾಪಿಂಗ್ ಇತ್ತು ಅಂದರೆ ಅದನ್ನು ನೀವು ಮಾಡಿಸ್ಕೋಬೋದು. ಇಲ್ಲ ಅಂತಂದರೆ ನೀವು ಮಸಾಜ್ ಗಿಸಾಜ್ ಏನಾರು ಇತ್ತು, ಪಾರ್ಟಿ ಏನಾರು ಮಾಡಬೇಕು ಅಂದರೆ ಈ ಪರ್ಟಿಕ್ಯುಲರ್ ಸ್ಟ್ರೀಟು ಬೆಸ್ಟು ಜಾಗ ಆ್ಯಂಡ್ ಮೋಸ್ಟ್ ಹ್ಯಾಪನಿಂಗ್ ಪ್ಲೇಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ನೋಡಿ ಚೇಳು ಅವೆಲ್ಲ ಮಾರ್ತಾ ಇರ್ತಾರೆ ಗೈಸ್. ಅದನ್ನು ವೀಡಿಯೋ ಮಾಡಬೇಕು ಅಂತಂದರೆ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ 20 ಬಾತ್ ಕೊಡಿ, 50 ಬಾತ್ ಕೊಡಿ, ಈ ಥರದ್ದೆಲ್ಲ ಎಕ್ಸ್ಪೆಕ್ಟ್ ಮಾಡ್ತಾರೆ. ನೋಡಿ ಇಲ್ಲಿ ಫುಲ್ಲು ಅದೇ ಇರೋದು. ಸೊ ನಾನ್ ವೆಜಿಟೇರಿಯನ್ಸ್ಗೆ ಒಂಥರ ಹೆವೆನ್ ಅಂತ ಅನ್ಬೋದು. ನೀವೇನಾದ್ರು ಹೊಸ ಫುಡ್ ಏನಾದ್ರು ಟ್ರೈ ಮಾಡಬೇಕು ಅಂತಂದರೆ ನೀವು ಇಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಇದೇ ಎಂಡ್ ಆಫ್ ದಿಸ್ ಕೊಸಾನ್ ರೋಡು ನೀವು ನೋಡ್ತಾ ಇರ್ಬೋದು. ಸೊ ಇಲ್ಲಿಂದ ನಾನು ಬ್ಯಾಂಕಾಕ್ ಸುವರ್ಣ ಭೂಮಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀನಿ ತಿರ್ಗಾ ವಾಪಸ್ಸು. ಸೊ 2 days ಆಫ್ ಬ್ಯಾಂಕಾಕ್ ಟ್ರಿಪ್ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಇಲ್ಲಿಂದ ಇನ್ನೊಂದು ದೇಶಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇಶ ಏನು ಇರ್ತಾ ಅದೆಲ್ಲ ಕಂಪ್ಲೀಟ್ ಡೀಟೇಲಾಗಿ ಹೇಳ್ತೀನಿ. ಗೈಸ್ ನಾನು ಇದು ಬ್ಯಾಂಕಾಕ್ ಸುವರ್ಣಭೂಮಿ ಏರ್ಪೋರ್ಟ್ಗೆ ಬಂದು ನಂದು ಬೋರ್ಡಿಂಗ್ ಪಾಸು, ಸೆಕ್ಯೂರಿಟಿ ಚೆಕ್ಕು ಮತ್ತು ಇಮಿಗ್ರೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಾನು ಬೇರೆ ದೇಶಕ್ಕೆ ಹೋಗುವಂಥ ಸಮಯ ಆಗಿದೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ. ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಬಾಯ್ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.